ಕೃಷ್ಣ, ರಾಜ್ಯದ ಆಸೆ, ರಾಜ್ಯವನ್ನು ಆಳುವ ಆಸೆ ಎಲ್ಲವೂ ಹೋಯಿತು ಗೋವಿಂದ, ಎಲ್ಲವೂ ಹೋಯಿತು. ಕೃಷ್ಣ, ಮರಣ ಎಂಬುದು ಎಡವಿ ಬಿದ್ದರೆ ಸಂಭವಿಸಬಹುದು, ವ್ಯಾಧಿ ಬಂದು ಮಲಗಿದರೆ ಸಂಭವಿಸಬಹುದು, ಬೇರಾವ ವಿಧದಲ್ಲಾದರೂ ವಿಪತ್ತು ಸಂಭವಿಸಬಹುದು. ದಾನವರಾದಿಯಾಗಿ ಯಾರೂ ಮರಣವನ್ನು ತಪ್ಪಿಸಿಕೊಳ್ಳುವಂತಿಲ್ಲ ಅಲ್ಲವೇ ಕೃಷ್ಣ? ಎಡಹಿದರೆ ರುಜೆಯಾಗಿ ಆಪತ್ತಡಸಿದರೆ ಮೇಣಾವತರದಿಂದ ಒಡಲು ಬಿಡಿದರೆ ಮರಣ ತಪ್ಪದು ಸುರರಿಗೊಳಗಾಗಿ. ಎಂದಿದ್ದರೂ ಬಿದ್ದು ಹೋಗುವ ಶರೀರ ಇದು. ಇದನ್ನು ನಂಬಿಕೊಂಡು ಬಂಧು ಬಾಂಧವರೊಂದಿಗೆ ದ್ವೇಷ ಬೆಳೆಯಿಸಿಕೊಂಡು ಕೃಷ್ಣ ಕೆಡುವ ಕಾಯವನಚ್ಚಿ ಕೆಡುವ ಕಾಯವನಚ್ಚಿ ಬಂಧುಗಳೊಡನೆ ವೈರವ ಮಸೆದು ನರಕಕ್ಕೆ ಕೆಡವೆನೆ. ಈ ಕೆಡುವ ಕಾಯವನಚ್ಚಿ ಬಂಧುಗಳೊಡನೆ ವೈರವ ಮಸೆದು ನರಕಕ್ಕೆ ಕೆಡವನೆ. ಸ್ವಜನರೊಂದಿಗೆ ದ್ವೇಷವನ್ನು ಬೆಳೆಸಿಕೊಂಡು ನರಕಕ್ಕೆ ಹೋಗಲೇ ಕೃಷ್ಣ, ನರಕಕ್ಕೆ ಹೋಗಲೇ? ಆರೆ ಆರೆ ಕೃಷ್ಣ, ಹೋಗಲಾರೆ ಎಂದು ಹೇಳಿ ಜನಮೇಜಯ ಗಾಂಡೀವವನ್ನ ಭುಜದಿಂದ ಕಳಚಿ ಕೆಳಗೆ ಇಟ್ಟುಬಿಟ್ಟ ಅರ್ಜುನ. ಎನುತ ರಥದೊಳು ಬಿಲ್ಲ ನಿಲುಹಿದನು. ಜನಮೇಜಯ ಯುದ್ಧ ವೈರಾಗ್ಯದಿಂದ ಕರಗಿದ ಅಂತಃಕರಣವುಳ್ಳವನಾಗಿ ಚಿಂತಾಮಗ್ನನಾಗಿ ಮಾತನಾಡಿದ ಪಾರ್ಥನನ್ನ ಕಂಡು ಕೃಷ್ಣ ತನ್ನಲ್ಲೇ ನಕ್ಕನಂತೆ. ಕರಗಲಂತಃಕರಣ ಚಿಂತಾತುರನ್ ಸಂಗ್ರಾಮದ ವಿರಕ್ತಿಯೊಳಿರನು ಕಂಡನು. ಕಮಲನಾಭನು ನಗುದ ಮನದೊಳಗೆ ಪಾಪ ಪಾಪ, ಇನ್ನು ಹುಡುಗ ಇವನು. ಅದ್ವೈತವೆಂದರೆ ಏನೆಂದೇ ತಿಳಿಯ. ತರಳನಿವನು ತರಳನಿವನು ಅದ್ವೈತ ಕಲೆಯಲಿ ಪರಿಣತನು ತಾನಲ್ಲ. ತರಳನಿವನದ್ವೈತ ಕಲೆಯಲಿ ಪರಿಣತನು ತಾನಲ್ಲ. ನೆವದಿಂ ನರನ ಬೋಧಿಸಬೇಕು, ನೆವದಿಂ ನರನ ಬೋಧಿಸಬೇಕೆನುತ ನುಡಿಸಿದನು ಫಲುಗುಣನ. ಇವನು ತರಳ, ಇವನಿಗೆ ಅರ್ಥವಾಗುವಂತೆ ಸರಳವಾಗಿ ತಿಳಿಸಬೇಕು ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಕೃಷ್ಣ. ತರಳ ಇವನು ಅನ್ನುತ್ತಾನೆ. ವಯಸ್ಸು ಆಗಿದ್ದರೂ ತನ್ನ ವಯಸ್ಸೇ ಅರ್ಜುನನಿಗೂ, ಆದರೂ ತರಳ ಅನ್ನುತ್ತಾನೆ. ಕಾರಣ, ಯಾರಿಗೆ ಯಾವ ವಿಷಯವು ತಿಳಿದಿರುವುದಿಲ್ಲವೋ ಆ ವಿಷಯಕ್ಕೆ ಅವನು ತರಳ, ಶಿಶುವೆ. ಅದ್ವೈತದಲ್ಲಿ ಕೃಷ್ಣ ಪಂಡಿತ, ಅರ್ಜುನ ಶಿಶು ಎಂದೇ ಅರ್ಜುನನಿಗೆ ತಿಳಿಯದು ಎಂಬ ಅಲಕ್ಷ್ಯ ಭಾವನೆ ಇರಬಾರದು. ಮಕ್ಕಳಿಗೆ ಕಲಿಸುವ ಪಂಡಿತ ತನ್ನ ಜ್ಞಾನದ ಅಳತೆಗೋಲಿನಿಂದ ಮಗುವನ್ನು ಕಾಣಬಾರದು, ಬಾಲಭಾಷೆಯಲ್ಲಿ ಹೇಳಿ ತಿಳಿಸಬೇಕು. ತರಳನಿವ ಅದ್ವೈತ ಕಲೆಯಲ್ಲಿ ಪರಿಣತನು ತಾನಲ್ಲ, ಆದ್ದರಿಂದ ಬಹಳ ನಾಜೂಕಾಗಿ ತಿಳಿಸಬೇಕು ಎಂದು ಯೋಚಿಸಿ, ಏನು ಫಲುಗುಣ, ಯುದ್ಧರಂಗದಲ್ಲಿ ಏನಿದೆ ದುಃಖ ದುಮ್ಮಾನ, ಮೂರು ಲೋಕದ ಗಂಡ ಎಂದು ಹೇಳಿಕೊಳ್ಳುವ ನಿನ್ನ ಶೌರ್ಯಕ್ಕೆ ಇದು ಈ ತರಹದ ದುಃಖವು ಹಾನಿಯಲ್ಲವೇ ಪಾರ್ಥ?
ಅವಮಾನಕರವಲ್ಲವೇನಯ್ಯ? ಏನು ಫಲುಗುಣ ಸಮರದಲ್ಲಿ ದುಮ್ಮಾನವಿದೇನು ಆವುದು ಹದನು ಶೌರ್ಯಕ್ಕೆ ಹಾನಿಯಲ್ಲ ತ್ರಿಜಗ ಚೌಪಟಮಲ್ಲ ನೀನೆನಿಪ. ನಿನ್ನ ಮೇಲೆ ಒಳ್ಳೆಯ ಗೌರವವನ್ನ ಇಟ್ಟಿರುವರು ಮಾನಿಷ್ಠರು ನಿರಾಶರಾಗುವುದಿಲ್ಲವೇನಪ್ಪ? ಮಾನಗರ್ವವು ಮುರಿಯದೆ ತ್ರಿಜಗ ಚೌಪಟಮಲ್ಲ ನೀನೆನಿಪ. ಮಾನಗರ್ವವು ಮುರಿಯದೆ ರಿಪುಸೇನೆ ನಗದೆ ತೆತ್ತ ಸಮರವ ನೀನುಪೇಕ್ಷಿಸಿ ನೋಡಲಹುದೆ ಬಿಲ್ಲ ಹಿಡಿಯಂದ. ಒದಗಿ ಬಂದಿರುವ ಯುದ್ಧವನ್ನ ನೀನು ಉಪೇಕ್ಷಿಸಿ ಸುಮ್ಮನಾಗಬಹುದೇ ಫಲುಗುಣ? ಶತ್ರುಗಳು ನಗುವುದಿಲ್ಲವೇ? ಹಿಡಿ, ಧನಸ್ಸನ್ನ ಹಿಡಿ ಎಂದ ಕೃಷ್ಣ. ಪಾರ್ಥ, ಕ್ಷತ್ರಧರ್ಮದಲ್ಲಿ ಹೇಳಿರುವುದು ಯಾವುದನ್ನ ಪಾಲಿಸಿದ್ದೀಯಾ ನೀನು? ನಿನ್ನ ಶಶಿವಂಶದ ಹಿಂದಿನ ಕ್ಷತ್ರಿಯ ರಾಜರು ಮಾಡಿದ ಯಾವ ಮಹತ್ಕಾರ್ಯವನ್ನು ನೀನು ಮಾಡಿದ್ದೀಯಾ? ಏನನ್ನು ಈಗ ಹೇಳುತ್ತಿದ್ದೀಯಾ? ಪಾರ್ಥ, ನೀನೀಗ ಏನನ್ನ ನಡೆಸುತ್ತಿದ್ದೀಯಾ? ಹೇಳು ಹೇಳು. ಆವನಿನ್ನಯ ಕ್ಷತ್ರಧರ್ಮವ ಭಾವಿಸಿದೆ ಆವನಿನ್ನಯ ಕ್ಷತ್ರಧರ್ಮವ ಭಾವಿಸಿದೆ ಮೇನಾವ ಶಶಿವಂಶಾವಳಿಯ ನೆಮ್ಮುಗೆಯ ನೆಗಲಿದೆ ತೆತ್ತ ಕಾಳಗಕ್ಕೆ. ನಿನ್ನ ಘನತೆ ಗೌರವಕ್ಕೆ ತಕ್ಕಂತಹ ಸಾಹಸ ಕಾರ್ಯವನ್ನಾದರೂ ಮಾಡಿದ್ದೀಯಾ ನೀನು ಪಾರ್ಥ? ರಣರಂಗದಲ್ಲಿ ಭಯ, ನಾಚಿಕೆ, ಅಂಜಿಕೆ ಭೂಷಣವಲ್ಲ ವೀರ ಕ್ಷತ್ರಿಯರಿಗೆ, ಭೂಷಣವಲ್ಲವಪ್ಪ. ಆವ ನಿನ್ನಗಳಿಕೆಗೆ ಉಚಿತವತಿ ವಿಬಳಸಿದೆ ಆವ ನಿನ್ನಗಳಿಗೆ ಉಚಿತವತಿ ವಿಬಳಸಿದೆ ಕದನ ಮುಖದಲ್ಲಿ ಹೇವ ವೀರರೊಳಿಲ್ಲಲ ಕದನ ಮುಖದಲ್ಲಿ ಹೇವ ವೀರರೊಳಿಲ್ಲಲ ವಿಸ್ಮಯ ವಿದಕಟ ಎಲ್ದ ಜನಮೇಜಯ ಭೂಪಾಲ, ಶ್ರೀಕೃಷ್ಣನಿಗೆ ವಿಸ್ಮಯವಾಯಿತು. ತನಗಾಗಿಯಾದರೂ ವಿವೇಕ ಇರಬೇಕು. ಅದು ಇಲ್ಲದಿದ್ದರೆ ತಾನು ಕೈಕೊಂಡ ಕೆಲಸಕ್ಕೆ ಸಂಬಂಧಿಸಿದಂತೆ ಪರಿಜ್ಞಾನವಾದರೂ ಇರಬೇಕು. ಇವೆರಡೂ ಇರದಿದ್ದರೆ ಪೂರ್ವಜರು ಹಾಕಿಕೊಟ್ಟ ಮೇಲ್ಪಂಕ್ತಿಯನ್ನಾದರೂ ಪಾಲಿಸಬೇಕು. ಈ ಮೂರು ಪಾರ್ಥನಲ್ಲಿ ಇಲ್ಲ ಎಂಬುದನ್ನು ಕೃಷ್ಣ ಕಂಡುಕೊಂಡ. ಅರ್ಜುನ, ಅಲ್ಲ, ಆಯುಧಗಳ ತಿಕ್ಕಾಟವೇ ಪ್ರಾರಂಭವಾಗಿಲ್ಲ. ಕೈ ಮೈಗಳಲ್ಲಿ ಗಾಯವಾಗಿ ಚಿಮ್ಮುವ ರಕ್ತದಲ್ಲಿ ಬಾಣಗಳು ಮೂತಿಗಳನ್ನೇ ಇಟ್ಟಿಲ್ಲ ಇನ್ನೂ. ಅಲಗಿ ನೊರ ಸೊರಸಿಲ್ಲ ಅಲಗಿ ನೊರ ಸೊರಸಿಲ್ಲ ಕೈ ಮೈಗಳಲ್ಲಿ ಮುಳುಗಿದ ಬಾಣವಿಲ್ಲ. ಅಗ್ಗಳಿಸಿ ನೊಸಲಲಿ ಮುರಿದ ಭಲ್ಲೆಯವಿಲ್ಲ ನೋಡುವರೇ. ನೆತ್ತಿಗೆ ಬಾಣ ತಾಕಿಯೇ ಇಲ್ಲ. ಶತ್ರುಗಳು ಯಾರನ್ನೂ ಗಾಯಗೊಳಿಸಿಲ್ಲ. ಅವರುಗಳು ಯಾವನೊಬ್ಬನ ಮೈಯಿಂದಲೂ ರಕ್ತ ಚಿಮ್ಮುತ್ತಿಲ್ಲ. ಏನೂ ಮಾಡದೆ ಹೀಗೆ ಬೆದರಿ ಆಯುಧವನ್ನ ಕೆಳಕ್ಕೆ ಹಾಕಿದ್ದು ಸರಿ ಅಲ್ಲ ನಿನಗೆ ಅರ್ಜುನ. ಅರ್ಜುನ, ನಿನಗೆ ಸರಿ ಅಲ್ಲ, ಭೂಷಣವಲ್ಲ. ಕಲಕದಲ್ಲಿ ಪಡಿಮುಖದ ಗಾಯದ ಚಲುರ ಕೂತದೊರವಿಲ್ಲ. ಕಲಕದಲ್ಲಿ ಪಡಿಮುಖದ ಗಾಯದ ಚಲರ ಕೂತದೊರವಿಲ್ಲ. ನೀ ಮುನ್ನಳುಕಿ ಕೈದುವ ಹಾಯಿಕಿದೈ
ಸರಿಯಲ್ಲ ನಿನಗೆಲ್ಲ. ಅರ್ಜುನ, ಹೆಂಗಸರ ಮುಂದೆ ಅಸ್ತ್ರಶಸ್ತ್ರಗಳನ್ನು ತಿರುಗಿಸಿ ಉಬ್ಬೆದ್ದು ಬಡಾಯಿ ಕೊಚ್ಚಿಕೊಳ್ಳಬಹುದು. ತರುಣಿಯರ ಮುಂದಸ್ತ್ರಶಸ್ತ್ರವ ತಿರುಗಬಹುದು. ತರುಣಿಯರ ಮುಂದಸ್ತ್ರಶಸ್ತ್ರವ ತಿರುಗಬಹುದು. ಉಬ್ಬೇಳಬಹುದು, ಅಬ್ಬರಿಸಬಹುದು. ಎನಗಾರು ಸರಿ ನಾಧೀರ ನೆನಬಹುದು. ಪೌರುಷದ ಮಾತುಗಳನ್ನು ಹಾಡಿ ಅವರನ್ನ ಬೆರಗುಗೊಳಿಸಬಹುದು. ನನಗೆ ಯಾರು ಸಮ ಎಂದು ಹೇಳಿಕೊಳ್ಳಬಹುದು. ಆದರೆ ಆನೆ ಕುದುರೆಗಳನ್ನು ಎದುರಿಸಿ ಶಸ್ತ್ರಾಸ್ತ್ರಪಾಣಿಗಳ ಮುಂದೆ ನಿಂತು ಹೋರಾಡುವಂತಹ ಸಂದರ್ಭದಲ್ಲಿ ಮುಖ ತಿರುಗಿಸಿಕೊಂಡು ಮರಳದ ಕಲಿ ಯಾರು ಪಾರ್ಥ? ಯಾರು? ಕರಿತುರಂಗದ ಬಗಳ ಶಸ್ತ್ರೋತ್ಕರ ಕೃಪಾಣದ ಹರಹಿನಲಿ ಮೊಗದಿರುಹದಿಹ ಕಲಿಯಾರು. ಕರಿತುರಂಗದ ಬಗಳ ಶಸ್ತ್ರೋತ್ಕರ ಕೃಪಾಣದ ಹರಹಿನಲಿ ಮೊಗದಿರುಹದಿಹ ಕಲಿಯಾರು. ಕುಂತೀಸೂನು ಕೇಳೆಂದ. ಹಾಗೆ ಕೃಷ್ಣ ಕೇಳೋಣ. ಅರ್ಜುನ, ಕೃಷ್ಣ ಮುರಹರ ಬಂಧುಗಳ ಹತ್ಯೆಯಲ್ಲಿ ತೊಡಗಿ ಜನನ ಮರಣಗಳೆಂಬ ಅಡವಿಯಲ್ಲಿ ಮೂಢನಂತೆ ಸಂಚರಿಸಿ ರೌರವ ನರಕದಲ್ಲಿ ತೊಳಲಾಡುವುದಿಲ್ಲವೇ ಪರಮಪಾತಕ? ಬಂಧುಹನನಕ್ಕೆ ಮನದರಲು ಭವವಿಂಧ್ಯದಲ್ಲಿ ಬೆಳ್ಳಾಗಿ. ಬಂಧುಹನನಕ್ಕೆ ಮನದರಲು ಭವವಿಂಧ್ಯದಲ್ಲಿ ಬೆಳ್ಳಾಗಿ. ರೌರವ ಸಿಂಧುವಿನೊಳೋಲಾಡದಿಗನೇ ಪರಮ ಬಾತಕನು. ಅಂತಹ ಘೋರ ಕೃತ್ಯವನ್ನ ನಾನು ಮಾಡಬೇಕೇ ಕೃಷ್ಣ? ಋಣಾನುಬಂಧವಿದ್ದು ಸಂಧಿ ಸಮಾಧಾನದ ಮೂಲಕ ನಮ್ಮ ರಾಜ್ಯ ನಮಗೆ ಬರುವುದಾದರೆ ಬರಲಿ. ಯುದ್ಧದ ಉದ್ದೇಶ ಪ್ರಯತ್ನ ಇನ್ನು ಸಾಕು ದಾಮೋದರ, ಸಾಕು ಎಂದು ಕೈಮುಗಿದು ತಲೆಬಾಗಿದ ಅರ್ಜುನ. ಸಂಧಿಯಲಿ ನಮ್ಮವ ನಿರ್ಣ ಸಂಬಂಧವುಂಟೇ ಬರಲಿ. ಸಂಧಿಯಲಿ ನಮ್ಮವ ನಿರ್ಣ ಸಂಬಂಧವುಂಟೇ ಬರಲಿ. ರಣದಭಿಸಂಧಿ ಸಾಕಿನ್ನೆನುತ ಫಲುಗುಣ ಶಿರವ ಬಾಗಿದನು. ಎಲವೋ ಫಲುಗುಣ, ಎಲವೋ ಫಲುಗುಣ, ನುಡಿದ ಭಾಷೆಯ ಸಲಿಸಿ ಕಾನನದೊಳಗೆ ತೊಟ್ಟನೆ ತೊಳಲಿ. ಹರಿಮೂರ ಬುಧ ಬಂದಾಪತ್ತನನುಭವಿಸಿ. ಏನು ಮಾತನಾಡುತ್ತಿದ್ದೀಯಾ ಫಲುಗುಣ? ಆಡಿದ ಮಾತಿನಂತೆ ನಡೆದುಕೊಂಡು ಕಾಡಿನಲ್ಲಿ ಬವಣೆಪಟ್ಟು 12 ವರ್ಷ ಕಳೆದು 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿ ಅಲ್ಲಿ ಬಂದ ಆಪತ್ತನ್ನೆಲ್ಲ ಎದುರಿಸಿ ನಿಭಾಯಿಸಿ ಬಂದು ಬರಬೇಕಾದ ಭೂಮಿಯನ್ನು ಕೇಳಲು ಕಳಿಸಿದರೆ ಕೌರವ ಕೊಡುವುದಿಲ್ಲ ಎಂದು ಹೇಳಿ ನೂಕಿದ. ನೆನಪಿಲ್ಲವೇ ಪಾರ್ಥ? ನಿಮ್ಮಲ್ಲಿ ಯಾವ ದೋಷ ತಪ್ಪು ಇದೆಯೋ ಹೇಳೋ, ಹೇಳು ಪಾರ್ಥ. ನೆಲನ ಭಾಗವ ಬೇಡಿ ಸಂಧಿಗೆ ಕಳುಹಿದರೆ ಕೌರವನು ನೂಕಿಸಿ ಕಳೆದ. ನೆಲನ ಭಾಗವ ಬೇಡಿ ಸಂಧಿಗೆ ಕಳುಹಿದರೆ ಕೌರವನು ನೂಕಿಸಿ ಕಳೆದ. ನಿಮಗಿನ್ನಾವ ಹೊಲ್ಲೆಗವೂ
ಎಂದನ ಸುರಾರಿ. ಅಲ್ಲ ಪಾರ್ಥ, ವಿರಾಟರಾಜನ ಮಗ ಉತ್ತರ ಹಾಗೆ ಮಾಡಿದ ಹೀಗೆ ಮಾಡಿದ ವಿರಾಟ ನಗರದಲ್ಲಿದ್ದಾಗ ಗೋಗ್ರಹಣದ ಸಂದರ್ಭದಲ್ಲಿ ಎಂದು ಹೇಳಿ ಹೇಳಿ ನನ್ನ ಮುಂದೆ ನಗುತ್ತಿದ್ದೆ ನೀನು. ಯಾವಾಗ ನೀನು ಉತ್ತರನ ಕಥೆ ವೇಳುವೆ, ನಗುವೆಯಾದನಿಗೆ ನೀ ಬವರದೊಳು ಗುರುವಾದೆ, ಲೋಕರ ನಿಂದೆ ತನಗಹುದು. ಈಗ ಅವನಿಗೆ ಗುರು ಆಗಿದ್ದೀಯಲ್ಲೋ. ಲೋಕದ ಮುಂದೆ ಅಪಹಾಸ್ಯಕ್ಕೆ ಈಡಾಗುತ್ತೀಯ ಅಲ್ಲವೇನೋ. ಲವಲವಿಕೆಯಿಂದ ಹೋರಾಡಬೇಕು, ನಮಗೆ ಸಲ್ಲಬೇಕಾದ ಧರೆಯನ್ನು ಪಡೆಯಬೇಕು ಎಂಬ ಪೌರುಷದ ಮಾತು, ಪ್ರತಾಪ, ಕೆಚ್ಚು ಇವೆಲ್ಲ ಎಲ್ಲಯ್ಯ ಹೋಯಿತು. ಈಗ ಎಲ್ಲಿ ಹೋಯಿತು? ಲವಲವಿಕೆಯಲ್ಲಿ ಕಾದಬೇಕು ಎಮ್ಮವನಿಯನು ಕೈಕೊಳ್ಳಲು ಬೇಕೆಂಬ ಅವಗಡೆಯತನ ಬೆತ್ತಲಡಗಿತು. ಪಾರ್ಥ ಹೇಳೆಂದ ಕೃಷ್ಣ, ನನ್ನ ಪರಾಕ್ರಮ ಸಾಮರ್ಥ್ಯವನ್ನು ನೋಡಬೇಕೆ? ಶತ್ರು ರಾಜರನ್ನ ನನ್ನ ಎದುರಿಗೆ ನಿಲ್ಲಿಸು, ಆಮೇಲೆ ನನ್ನ ಶಕ್ತಿಯನ್ನ ಯುದ್ಧ ಸಾಮರ್ಥ್ಯವನ್ನ ನೋಡು. ಮುದುರಿಕೊಂಡು ಕಾಲ್ ತೆಗೆದರೆ ನಾನು ನಿನ್ನ ಮೈದುನ ಅಲ್ಲ. ಹೌದು, ಬಲುಕ ನೀನೋಡುವರೆ ಪರಮಂಡಳಿಕರನು ತಂದೊಡ್ಡು ಬಳಿಕೆನ್ನಳವ ನೀಕ್ಷಿಸು ಸೆಳೆದನಾದರೆ ನಿಮ್ಮ ಮೈದುನನೇ. ಭೀಷ್ಮರನ್ನ ಕೊಲ್ಲಲಿ ಹೇಗೆ ಮುರಾರಿ? ಗುರುಗಳನ್ನ ಹೊಡೆಯಲಿ ಹೇಗೆ ಗೋವಿಂದ? ಕೃಪಾಚಾರ್ಯರು, ಗುರುಪುತ್ರ ಅಶ್ವತ್ಥಾಮ ಇವರುಗಳನ್ನ ಇರಿದು ಸಾಯಿಸಲಿ ಹೇಗೆ ಕೃಷ್ಣ? ಹೇಗೆ ಮಾಡಲಿ ಇಂಥ ಕಾರ್ಯವನ್ನ? ಹೇಳು, ನೀನೇ ಹೇಳು ಎಂದ ಪಾರ್ಥ. ಕೊಲುವೆನೆಂತೈ ಭೀಷ್ಮರನು, ಕೊಲುವೆನೆಂತೈ ಭೀಷ್ಮರನು, ಮನವಳು ಕರೆಂತೈ ತಪ್ಪುವೆನು ಗುರುಗಳಿಗೆ. ಕೃಪ ಗುರು ಸುತರ ನಿರಿವುದು ಇದಾವನಯವೆಂದ. ಕೃಷ್ಣ, ಗೋವಿಂದ, ಹೊಳೆದು ಹೋಗೈಶ್ವರ್ಯ ಕೋಸುಗ ತಲೆಯ ಮಾರಿ ಅಧರ್ಮ ಕೋಟಿಯ ಗಳಿಸಿ ಬಳಿಕ ಫಲವನಲಸದೆ ಭವಭವಂಗಳಲ್ಲಿ. ಅರೆ ಕ್ಷಣ ಹೊಳೆದು ಹೋಗುವ ಐಶ್ವರ್ಯಕ್ಕೋಸ್ಕರ ತಲೆಯನ್ನ ಮಾರಿಕೊಂಡು ಅಧರ್ಮದ ಮೂಟೆಯನ್ನು ಹೊತ್ತು ಆ ಫಲವನ್ನು ಜನ್ಮಜನ್ಮಾಂತರಗಳು ಅನುಭವಿಸುತ್ತಾ ತೊಳಲುವುದರಿಂದ ಬರುವ ಲಾಭವಾದರೂ ಏನು ಕೃಷ್ಣ? ಏನು ಲಾಭ? ಭವಭವಂಗಳಲ್ಲಿ ತೊಳಲಿ ಬಳಲುವ ಜೀವಭಾವದೊಳುಳಿವುದು ಆವುದು ಲಾಗು. ಭವಭವಂಗಳಲ್ಲಿ ತೊಳಲಿ ಬಳಲುವ ಜೀವಭಾವದೊಳುಳಿವುದು ಆವುದು ಲಾಗು. ಮೂಢರ ಬಳಕೆಗಾವಂಜುವೆವು, ಮೂಢರ ಬಳಕೆಗಾವಂಜುವೆವು. ಇದು ಕೃಷ್ಣ ಬುದ್ಧಿಗೆಟ್ಟ ಮೂಢರು ಮಾಡುವ ಕೆಲಸ, ಮೂಢರು ಮಾಡುವ ಕೆಲಸ. ಸಮರಕ್ಕೆ ಶರಣು ಶರಣೆಂದ ಸಂಗ್ರಾಮಕ್ಕೆ ಕೈ ಮುಗಿದೆ. ಶರಣು 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 ಎಂದು ಹೇಳಿ ಕೈ ಮುಗಿದ ಅರ್ಜುನ.
ಹಾಗೆಯೇ ಸ್ವಲ್ಪ ಯೋಚಿಸಿ ಮತ್ತೆ ಕೃಷ್ಣನನ್ನು ನೋಡಿ, ಕೃಷ್ಣ, ಕುಲದ ಗೌರವವನ್ನು ಕಾಪಾಡಿಕೊಳ್ಳದೆ, ನೀತಿ ನೇಮಗಳನ್ನು ಅನುಸರಿಸದೆ, ಮುಂದೆ ಏನಾಗುವುದು ಎಂಬುದನ್ನು ಮನಗಾಣದೆ ಕೊಲೆಗಡುಕತನದಲ್ಲಿ ತೊಡಗಿ, ಲಾಲಿಸದೆ ಕುಲ ಛಲವ ನೀತಿಯ ಪಾಲಿಸದೆ ಕೊಲೆಗಡುಕತನದೊಳು ಮೇಲುಗಾಣದೆ ಬಂಧುಗಳ ಗುರುಗಳ ಸಹೋದರರ ಕೋಲ ಮೊನೆಯಲಿ ಕೊಂದು ನೆತ್ತರಗೂಳನುಂಬವನು ಅಖಿಲ ರಾಜ್ಯದ ಮೇಲೆ ಸೊಗಸುವ ಸಿರಿಯನೊಲ್ಲೆನು. ಅಖಿಲ ರಾಜ್ಯದ ಮೇಲೆ ಸೊಗಸುವ ಸಿರಿಯನೊಲ್ಲೆನು ಕೊಲುವನಲ್ಲೆನ್ನ. ಬಂಧು ಬಾಂಧವರನ್ನ, ಗುರುಗಳನ್ನ, ಹಿರಿಯರನ್ನ ಕೊಂದು ಆ ನೆತ್ತರಿನಲ್ಲಿ ಕೂಳನ್ನ ಕಲೆಸಿ ತಿನ್ನುವಂತೆ ಆಗುವ ಅಖಿಲ ರಾಜ್ಯದ ವೈಭವದಿಂದ ಬಂದು ಒದಗುವ ಐಶ್ವರ್ಯವನ್ನ ಒಲ್ಲೆ ನಾನು ಕೃಷ್ಣ, ಒಲ್ಲೆ. ಯುದ್ಧ ಮಾಡಿ ಕೊಲ್ಲುವವನಲ್ಲ ನಾನು, ಅಲ್ಲ ಎಂದು ತನ್ನ ನಿರ್ಧಾರವನ್ನ ಕೃಷ್ಣನಿಗೆ ತಿಳಿಸಿದ ಅರ್ಜುನ. ಅದಕ್ಕೆ ಕೃಷ್ಣ, ಕೊಲ್ಲುವುದಿಲ್ಲ. ಯಾರನ್ನಯ್ಯ ನೀನು ಕೊಲ್ಲುತ್ತೀ? ನಿನ್ನ ಕೈಯಿಂದ ಸಾಯುತ್ತಾರೆ ಯಾರು ಪಾರ್ಥ? ಏನು ಹೇಳುತ್ತಿದ್ದೀಯ? ಆರನೈ ನೀ ಕೊಲುವೆ, ಆರನೈ ನೀ ಕೊಲುವೆ, ನಿನ್ನಿಂದಾರು ಸಾವರು. ಅಂದ ಹಾಗೆ ಕೊಲ್ಲುತ್ತೇನೆ ಎಂದು ನೀನು ಅಂದುಕೊಂಡಿರುವುದು ದೇಹವನು ನಿಜ ಧೀರನಾತ್ಮನ ಕೊಲುವೆಯೋ? ದೇಹವನು ನಿಜ ಧೀರನಾತ್ಮನ ಕೊಲುವೆಯೋ? ದಿಟ ನಿನ್ನ ಬಗೆಯೇನು? ಕೊಲ್ಲುವುದು ದೇಹವನ್ನೋ ಆತ್ಮವನ್ನೋ? ನೀ ಯಾರನ್ನ ಯಾವುದನ್ನ ಕೊಲ್ಲುವುದಾಗಿ ಎಣಿಸಿದ್ದೀಯಾ ಹೇಳು? ಹೇಳು. ದೇಹದ ಮೇಲೆ, ಪಂಚಭೂತಗಳ ಮೇಲೆ ಯಾರೂ ದ್ವೇಷ ಮಾಡುವುದಿಲ್ಲ ಅಲ್ಲವೇ? ಚಾರು ದೇಹಕ್ಕೆ ಭೂತ ನಿಕರಕ್ಕೆ ವೈರವಿಲ್ಲ. ಚಾರು ದೇಹಕ್ಕೆ ಭೂತ ನಿಕರಕ್ಕೆ ವೈರವಿಲ್ಲ. ಉಳಿದಂತೆ ವಿಗತ ವಿಕಾರನು ಅಚಲನು ಅಗಮ್ಯನು ಅದ್ವಯನಾತ್ಮನೋಡೆಲ್ಲ. ಅವರದು ನಿನ್ನದು ಪಂಚಭೂತಗಳದ್ದು. ಇನ್ನು ಆತ್ಮಕ್ಕೆ ನಾಶ ಎಂಬುದೇ ಇಲ್ಲ ಪಾರ್ಥ. ಆತ್ಮವನ್ನ ಶಸ್ತ್ರದಿಂದ ಇರಿಯುವುದಕ್ಕೆ ಆಗುವುದಿಲ್ಲ, ಬೆಂಕಿಯಿಂದ ಸುಡುವುದಕ್ಕೆ ಆಗುವುದಿಲ್ಲ. ಆತ್ಮವನ್ನ ಯಾವ ರೀತಿಯಲ್ಲೂ ಕೊಲ್ಲುವುದು ಎಂಬ ಪ್ರಶ್ನೆಯೇ ಇಲ್ಲ. ಆತ್ಮವು ಅಚಲ, ಅನ್ವಯ, ಅದ್ವೈತ. ದೇಹವು ಅಳಿದು ಹೋದ ಮೇಲೆ ಮತ್ತೊಂದು ದೇಹವೂ ಬರುತ್ತದೆ. ಇದುವೇ ಭವ, ಸಂಸಾರ. ತನು ಬಳಿದ ಬಳಿಕಿನಲಿ ತನು ಸಂಜನಿಸುಗೆಂಬುದು. ತನು ಬಳಿದ ಬಳಿಕಿನಲಿ ತನು ಸಂಜನಿಸುಗೆಂಬುದು. ಭವವ ಬಳಸುವ ತನುವಿನಲಿ ಕೌಮಾರ ಯೌವನ ವಾರ್ಧಿಕಗಳಲ್ಲಿ. ಹುಟ್ಟುವುದು,
ಹುಟ್ಟಿದ ನಂತರ ಕೌಮಾರ, ಯೌವನ, ವಾರ್ಧಕ್ಯ ಇವೆಲ್ಲ ದೇಹಕ್ಕೆ ಬರುವುವು ಪಾರ್ಥ. ಈ ವಿಕಾರಗಳು, ಬದಲಾವಣೆಗಳು ಶರೀರಕ್ಕೆ. ಸುಕೃತ ದುಷ್ಕೃತ ಕರ್ಮಗಳು, ಅವುಗಳ ಫಲಗಳನ್ನು ಅನುಭವಿಸುವುದು ಇವೆಲ್ಲ ಶರೀರಕ್ಕೆ, ಆತ್ಮನಿಗೆ ಅಲ್ಲ ಪಾರ್ಥ, ಆತ್ಮನಿಗೆ ಅಲ್ಲ. ತನು ವಿಕಾರಿಸುವುದು ಕೌಮಾರ ಯೌವನ ವಾರ್ಧಿಕಂಗಳಲ್ಲಿ, ತನು ವಿಕಾರಿಸುವುದು ಸುಕರ್ಮದ ವಿನುತ ದುಷ್ಕೃತವೆನಿಪ ಹುಸಿ ಕಲ್ಪನೆ ಶರೀರಕ್ಕಲ್ಲದೆ ಆತ್ಮಂಗಿಲ್ಲ. ಸುಕರ್ಮದ ವಿನುತ ದುಷ್ಕೃತವೆನಿಪ ಹುಸಿ ಕಲ್ಪನೆ ಶರೀರಕ್ಕಲ್ಲದೆ ಆತ್ಮಂಗಿಲ್ಲ ಕೇಳೆಂದ. ಆತ್ಮಕ್ಕೆ ಸಾವೂ ಇಲ್ಲ, ಹುಟ್ಟೂ ಇಲ್ಲ, ಹಿಗ್ಗುವುದಿಲ್ಲ, ಕುಗ್ಗುವುದಿಲ್ಲ. ಅದು ಸಚ್ಚಿದಾನಂದ ಸ್ವರೂಪನಾದ ಆತ್ಮನಿಗೆ ದೇಹದ ಬಗೆಗೆ ಯಾವ ಹೊಣೆಗಾರಿಕೆ ಇದೆ ಅರ್ಜುನ? ಯಾವ ಹೊಣೆಗಾರಿಕೆ ಇದೆ? ಅಲಿವನಲ್ಲ, ಉದಯಿಸುವನಲ್ಲ, ಅಲಿವನಲ್ಲ, ಉದಯಿಸುವನಲ್ಲ, ಅಗ್ಗಳಿಸುವವನಲ್ಲ, ಅಡಗುವವನಲ್ಲ. ಅಳಿವ ದೇಹದ ಬಗೆಗೆ ಹೊಣೆಯೇ ಸಚ್ಚಿದಾತ್ಮಕನು. ಕಳಚಿದಡೆ ಕಳಚುವುದು, ಕಾಯವಿದುಳಿದಡುಳಿವುದು. ಕಳಚಿದಡೆ ಕಳಚುವುದು, ಕಾಯವಿದುಳಿದಡುಳಿವುದು. ಚಿನುಮಯಂಗಿ ಕಳಕಳದ ಕಾಲಾಡಕೊಳ್ಳದು. ಚಿನುಮಯಂಗಿ ಈ ಕಳಕಳದ ಕಾಲಾಡಕೊಳ್ಳದು. ಪಾರ್ಥ ಕೇಳೆಂದ. ದೇಹವು ಬಂದರೆ ಬರುತ್ತದೆ, ಹೋದರೆ ಕಳಚಿ ಹೋಗುತ್ತದೆ. ಇದ್ದರೆ ಇದ್ದ ಲೆಕ್ಕಕ್ಕೆ, ಹೋದರೆ ಹೋದ ಲೆಕ್ಕಕ್ಕೆ. ಪಾರ್ಥ, ಚಿದಾನಂದ ರೂಪನಾದ ಆತ್ಮಕ್ಕೆ, ಚಿನುಮಯನಿಗೆ ಈ ಜಂಜಾಟ ಒಂದು ಇಲ್ಲವಪ್ಪ. ಅರ್ಜುನ, ನಿನ್ನಿಂದ ಸಾಯುವವನಿಲ್ಲ, ನಿನ್ನ ಬಾಣಕ್ಕೆ ತುತ್ತಾಗಿ ನೋಯುವವನೂ ಇಲ್ಲ. ನೀನು ಸಿಟ್ಟಾಗಿ ಆಕಾಶವನ್ನು ಚೂರಿಯಿಂದ ತಿವಿದರೆ ಆಕಾಶವು ಹೆದರಿ ನಡುಗುತ್ತದೆಯೇ? ಅಳುಕಿ ಹೆದರುತ್ತದೆಯೇ? ನಿನಗೆ ಸಾವವನಲ್ಲ, ನಿನ್ನಂಬಿನಲಿ ನೋವವನಲ್ಲ. ನಿನಗೆ ಸಾವವನಲ್ಲ, ನಿನ್ನಂಬಿನಲಿ ನೋವವನಲ್ಲ. ದಿಟ ನೀ ಮುನಿದು ಗಗನ ಕಲಗನುಗಿದಡೆ ಗಗನ ವಳುಕುವುದೇ. ತನುವಿನೀ ಗುಣಧರ್ಮ ಕರ್ಮದ ಹೊನಲು ಹೋಗುವುದೇ. ನಿತ್ಯ ನಿರ್ಮಲ ಚಿನುಮಯಾತ್ಮನನು ತನುವಿನೀ ಗುಣಧರ್ಮ ಕರ್ಮದ ಕೊನಲು ಹೋಗುವುದೇ. ನಿತ್ಯ ನಿರ್ಮಲ ಚಿನುಮಯಾತ್ಮನನು ವೃಥಾಹಂಕಾರವೇ ಕೆಂದ. ಶರೀರಕ್ಕೆ ಸಂಬಂಧಿಸಿದ ಈ ಗುಣ ಧರ್ಮ ಕರ್ಮದ ಪ್ರವಾಹವೂ ನಿತ್ಯನೂ ನಿರ್ಮಲನೂ ಸ್ವಯಂ ಪ್ರಕಾಶನೂ ಆದ ಆತ್ಮನಲ್ಲಿ ಪ್ರವೇಶಿಸುತ್ತದೆಯೇ ಪಾರ್ಥ? ವೃಥಾ ಅಹಂಕಾರವು ಏತಕ್ಕೆ ಅರ್ಜುನ, ಏತಕ್ಕೆ ಎಂದು ಕೇಳಿದ ಕೃಷ್ಣ. ಅದಕ್ಕೆ ಪಾರ್ಥ, ಆದರೆ ಮುರವೈರಿ ಕೇಳು, ಎದುರಿಗೆ ಬಂದ ಎಲ್ಲ ಬಂಧುಗಳನ್ನು ಕೊಂದ ಕೊಲೆಪಾತಕಾಯಿ ಪಾರ್ಥ ಎಂದು ಲೋಕ
ನನ್ನನ್ನು ಹಳಿಯುವುದಿಲ್ಲವೇ? ಆತಟಲೆ ಮುರವೈರಿ ಕೇಳು, ಇದಿರಾದ ಬಾಂಧವರನಿಬರನು ಕಾದಿಕೊಂದನು ಪಾರ್ಥ. ಪಾತಕನೆನ್ನದೇ ಲೋಕ. ಈ ದುರಂತಕ್ಕೆ ಏನು ಗತಿ ಕೃಷ್ಣ? ಈ ದುರಂತಕ್ಕೇನು ಗತಿ? ಈ ದುರಂತಕ್ಕೇನು ಗತಿ? ಅಪವಾದವಾವಂಗಾದುದೋ ಆತನ ಅವೈದಿಕನು, ಇಹ ಪರಕೆ ಬಾಹಿರನು ಎಂದನ ಪಾರ್ಥ. ಯಾರಿಗೆ ಇಂತಹ ಅಪವಾದವು ಬರುವುದೋ ಅಂಥವನು ಅವೈದಿಕ, ಇಹ ಪರಗಳಿಗೆ ಬಾಹಿರ ಆಗುತ್ತಾನೆ ಅಲ್ಲವೇ ಎಂದು ಅರ್ಜುನ ಕೇಳೋಣ. ಮರುಳು ಫಲುಗುಣ, ಏನೋ ನೀನು ಹೇಳುತ್ತಿರುವುದು? ಸೂರ್ಯನ ಕಿರಣವು ಒಬ್ಬ ಕೊಳಕನನ್ನು ಮುಟ್ಟಿದರೆ ಆ ಕಿರಣವು ಕೊಳಕನ ಕೊಳಕನ್ನ ಹೊತ್ತುಕೊಳ್ಳುತ್ತದೆಯೇ? ಆ ಕಿರಣಕ್ಕೆ ಸ್ನಾನ ಮಾಡಿಸುತ್ತಾರೆಯೇ? ಅದನ್ನು ನೋಡಿದವನಿಗೆ ಅಳುಕು ಅಂಟುತ್ತದೆಯೇ? ಅಂಟಿದೆ ಎಂದು ಪ್ರಾಯಶ್ಚಿತ್ತಾರ್ಥವಾಗಿ ಸ್ನಾನ ಮಾಡಿಸುತ್ತಾರೆ ಏನೋ ಯಾರಾದರೂ? ಏನು ಹೇಳುತ್ತಿದ್ದೀಯ ಪಾರ್ಥ? ಮರುಳೇ ಫಲುಗುಣ ಕೇಳು, ಸೂರ್ಯನ ಕಿರಣ ಹೊಲಯನ ಚರಿಸಿದರೆ ಹೊಲೆ ಹೊರುವುದೇ? ಸ್ನಾನದಲ್ಲಿ ವಿಧಿಸಲು ಬಹುದೆ ನೋಡಿದನ. ಪರಮತತ್ವಜ್ಞಾನಿಗೆ ಅವನ ಚರಿತವೇ, ಶೀಲವೇ, ಚಾರಿತ್ರ್ಯವೇ ಸುಚರಿತ್ರ. ಸತ್ಕರ್ಮ ದುಷ್ಕರ್ಮಗಳ ಲೇಪ ಅವನಿಗೆ ಇರುವುದಿಲ್ಲ ಪಾರ್ಥ. ಪರಮತತ್ವಜ್ಞಾನ ನಿಷ್ಠನ ಚರಿತವೇ ಸುಚರಿತ್ರವೂ. ಪರಮತತ್ವಜ್ಞಾನ ನಿಷ್ಠನ ಚರಿತವೇ ಸುಚರಿತ್ರವೂ. ಆತಂಗಿರದು ಕೇಳು, ಸುಕರ್ಮ ದುಷ್ಕರ್ಮಾದಿ ಗುಣಲೇವ. ಅರ್ಜುನ, ನಾನು ಕೊಂದೆ, ನನಗೆ ಪಾಪ ಬಂದಿತು ಎಂದುಕೊಳ್ಳುವವನನ್ನ ಅಹಂಕಾರ ಮಮಕಾರಗಳು ಅಂಟಿಕೊಳ್ಳುತ್ತವೆ. ಕೊಂದೆ ನಾನು, ಎನಗಾಯಿತು ಪಾತಕವೆಂದು ಮನದಲ್ಲಿ ಮರುಗುವಾತನ ಬಂದಿಯಲಿ ಹೊಣೆಗೊಂಬವು ಅಹಂಕಾರ ಮಮಕಾರ. ಕಂದು ಕಲಿತನಗೆತ್ತಣದು, ಕಂದು ಕಲಿತನಗೆತ್ತಣದು ನಿರ್ದ್ವಂದ್ವಕನು ಮೃತಜಾತ ತಾನಲ್ಲೆಂದು ಕಂಡರೆ ಅವಂಗೆ ಪಾಪಲೇಪವಿಲ್ಲ. ಮೃತಜಾತ ತಾನಲ್ಲೆಂದು ಕಂಡರೆ ಅವಂಗೆ ಪಾಪವಿಲೇಪವಿಲ್ಲೆಂದ. ನನಗೆಲ್ಲಿಯದು ಈ ಮಾಸಲು ಕಲೆ? ನಾನು ನಿರ್ದ್ವಂದ್ವ, ನನಗೆ ಹುಟ್ಟು ಇಲ್ಲ, ಸಾವೂ ಇಲ್ಲ ಎಂದು ಭಾವಿಸಿದರೆ ಅಂಥವನಿಗೆ ಪಾಪಲೇಪವಿಲ್ಲ ಎಂದ ಕೃಷ್ಣ. ಅದಕ್ಕೆ ಅರ್ಜುನ, ಹಾಗಾದರೆ ಕೃಷ್ಣ ಕೇಳು, ಅಹಿಂಸೆಯೇ ಪರಮಧರ್ಮವೂ ಎಂದು ವೇದವು ಹೇಳುತ್ತದೆ. ಈ ಮಾತು ಸಾರೋದ್ಧಾರವಲ್ಲವೇ? ಹರಿಯ ಚಿತ್ತೈಸು ಅಹಿಂಸಾ ಪರಮಧರ್ಮವು ಎಂಬ ವಾಕ್ಯದ ಸರಣಿ ಸಾರೋದ್ಧಾರವಲ್ಲ ಸಕಲ ದರುಶನಗೆ.
ನೆರವಿಗಿನಿ ಬರತನ್ನವರ ಕೊರಳರಿತದನಿ ಕೊಕ್ಕರಿಸದಿರ್ದಡೆ ನೆರವಿಗಿನಿ ಬರತನ್ನವರ ಕೊರಳರಿತದನಿ ಕೊಕ್ಕರಿಸದಿರ್ದಡೆ ನರಕದೊಳು 101 ಕುಲ ಮುಳಗಾಡದಿರದು ನರಕದೊಳು 101 ಕುಲ ಮುಳಗಾಡದಿರದೆಲ್ದ ಕೃಷ್ಣ, ನನ್ನ ಮುಂದೆ ನಿಂತಿರುವವರೆಲ್ಲ ನನ್ನವರೇ ಆಗಿದ್ದಾರೆ. ಇವರನ್ನೆಲ್ಲ ನಾನು ಕೊಂದರೆ ನಾವು ಪಾಂಡವರೆಲ್ಲ, ನಮ್ಮ ಪೂರ್ವಜರೆಲ್ಲ ರೌರವ ನರಕದಲ್ಲಿ ಮುಳುಗಿ ಮುಳುಗಿ ಏಳುತ್ತಾರೆಯಲ್ಲವೇ? ಹೀಗೆ ಅರ್ಜುನ ಕೇಳೋಣ. ಅರ್ಜುನ, ಅಹಿಂಸೆಯ ವಿಷಯ ಹೇಳಿದೆ ಅಲ್ಲವೇ? ಅಹಿಂಸೆಯು ಪರಮಧರ್ಮ ಎಂಬ ಬಗೆಗೆ ಕೇಳೋ. ಸಚ್ಚಿದಾನಂದ ಸ್ವರೂಪನಾದ ಆತ್ಮನನ್ನು ತಿಳಿದುಕೊಳ್ಳದೆ ನಾನು ನರಕಿ, ನಾನು ಜಡ ಎಂದು ಭಾವಿಸುವುದೇ ಹಿಂಸೆ. ನಿರುತವರ್ಜುನ ಕೇಳು, ಅಹಿಂಸಾ ಪರಮಧರ್ಮದ ತತ್ಸ್ವರೂಪವನೊರೆವೆನು ಆಲಿಸು ಸಚ್ಚಿದಾನಂದೈಕ ಘನವೆನಿಬ ನಿರುಪಮಾತ್ಮನ ನಿಲವನರಿಯದೆ ನಿರುಪಮಾತ್ಮನ ನಿಲವನರಿಯದೆ ನರಕಿ ಜಡನು ಆಜೀವವೆಂಬ ಈ ತರಳದನವೇ ಹಿಂಸೆ ಅರಿವಡ ಹಿಂಸೆ ನರಕಿ ಜಡನಾಜೀವವೆಂಬ ಈ ತರಳದನವೇ ಹಿಂಸೆ ಅರಿವಡ ಹಿಂಸೆ ಕೇಳೆಂದ. ಆತ್ಮನ ನಿಲುವನ್ನ ಸ್ವರೂಪವನ್ನು ಅರಿತುಕೊಂಡರೆ ಅದುವೇ ಅಹಿಂಸೆ. ಅರ್ಜುನ, ಇಂದ್ರಿಯಗಳ ಸಮೂಹವು ಸೇರಿ ಈ ದೇಹ, ಇದರಲ್ಲಿ ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5. ಜ್ಞಾನ ಎಂದರೆ ತಿಳುವಳಿಕೆಗೆ ಸಾಧನವಾದ ಶ್ರೋತೃ, ತ್ವಕ್ಕು, ಚಕ್ಷುಸ್ಸು, ಜಿಹ್ವೆ ಮತ್ತು ನಾಸಿಕೆ. ಇವು 5 ಜ್ಞಾನೇಂದ್ರಿಯಗಳು. ನೆರವಿ ಬೇರೊಂದಿಲ್ಲ, ನೆರವಿ ಬೇರೊಂದಿಲ್ಲ, ಭೂತದ ಹರಹು ಕರಣೇಂದ್ರಿಯದ ಸಂದಣಿ, ಮರುತ ಪಂಚಕ ಬುದ್ಧಿ ಕರ್ಮೇಂದ್ರಿಯದ ಕಾಲಣಿಗೆ, ನೆರೆಯಲೊಂದಾಗಿಹುದು ನೆರೆಯಲೊಂದಾಗಿಹುದು ಕಲ್ಪನೆ ಹರೆದು ಜೀವಭ್ರಾಂತಿ ಬೀದಡೆ ಪರಮತಾನಿಹನಲ್ಲಿ ಕೊಲುವರೆ ಸಾವನಲ್ಲೆಂದ. ಕ್ರಿಯೆಗೆ ಸಾಧನವಾದ ವಾಕು, ಪಾಣಿ, ಪಾದ, ಪಾಯು, ಉಪಸ್ಥ ಇವು ಕರ್ಮೇಂದ್ರಿಯಗಳು. ಮನಸ್ಸು ಸೇರಿದರೆ 11 ಇಂದ್ರಿಯಗಳು ಪಾರ್ಥ. ಇವೆಲ್ಲ ಒಂದಾಗಿ ಸೇರಿವೆ. ಮಾಡುವ ಕೆಲಸ ಇವುಗಳಿಗೆ ಸಂಬಂಧಿಸಿದವು, ತನ್ನದು ಆತ್ಮನದು ಅಲ್ಲ ಎಂದುಕೊಂಡರೆ ಬುದ್ಧಿಯ ಭ್ರಾಂತಿ ಕಳೆಯುತ್ತದೆ. ಆತ್ಮ ನಾನು, ಕೊಲ್ಲುತ್ತೇನೆ ಎಂದು ಹೇಳಿದರೆ ಕೊಲ್ಲುವುದೂ ಇಲ್ಲ, ಕೊಲ್ಲಲ್ಪಡುವುದೂ ಇಲ್ಲ. ಜೀವಭ್ರಾಂತಿ ನಾಶವಾದರೆ ಉಳಿಯುವುದೇ ಪರಾತ್ಪರ ವಸ್ತು. ಅರ್ಜುನ, ಜೀವಭ್ರಮೆ ಇರುವವರ ಶರೀರವನ್ನು ಕರ್ಮವೇ ಹೂಡುತ್ತದೆ, ಕರ್ಮವೇ ಸಲಹುತ್ತದೆ, ಕೊನೆಯಲ್ಲಿ ಕರ್ಮವೇ ಕಳಚುತ್ತದೆ. ಕರ್ಮವು ಏನನ್ನೇ ಮಾಡಲಿ ನಾನು ಮಾಡಿದೆ ಎಂದು ಇರದೇ ಇದ್ದರೆ ಕರ್ಮಲೇಪ ಇರುವುದಿಲ್ಲ.
ನಿರ್ಮಮ ನಿರಹಂಕಾರದಿಂದ ಕರ್ಮವನ್ನು ಮಾಡಬೇಕು ಪಾರ್ಥ. ಕರ್ಮವೇ ಹೂಡುವುದು ತನುವನು, ಕರ್ಮವೇ ಸಲಹುವುದು ಕಡೆಯಲಿ. ಕರ್ಮವೇ ಹೂಡುವುದು ತನುವನು, ಕರ್ಮವೇ ಸಲಹುವುದು ಕಡೆಯಲಿ. ಕರ್ಮವೇ ಕಳಚುವುದು ಜೀವ ಭ್ರಮೆಯ ಬಾಹಿರರ. ಕರ್ಮ ತಾನೇನಾದಡಾಗಲಿ, ಕರ್ಮದಾನೇನಾದಡಾಗಲಿ. ನಿರ್ಮಮತೆಯಲಿ ಮಾಡಿ ನಮ್ಮಲಿ ನಿರ್ಮಿಸಲು ಕಲಿಪಾರ್ಥನಿ ನಿರ್ಲೇಪನಗೆಯೆಂದ. ಆಗ ನೀನು ನಿರ್ಲೇಪ ಆಗುತ್ತೀಯಾ ಎಂದ ಕೃಷ್ಣ. ಹಾಗಾದರೆ ಕೃಷ್ಣ, ಅಸುರಾರಿ, ಪ್ರಾರಂಭದಲ್ಲಿ ಸಂಚಿಸಿದ ಕರ್ಮ ಜೀವರನ್ನ ಬಂಧಿಸಿ ಇರುವುದಾದರೆ ಆ ಗುಣದೋಷಗಳು ಕರ್ತೃವನ್ನ ಏಕೆ ಬಾಧಿಸುತ್ತವೆ ಹೇಳು. ಅಸುರರಿಪು ಕೇಳು, ಆದಿಯಲಿ ಬಂಚಿಸಿದ ಕರ್ಮವು ಜೀವರನು ಬಂಧಿಸನು. ತದ್ಗುಣದೋಷ ಕರ್ತೃವನೇಕೆ ತಾಗುವುದು. ಪಸರಿಸಿದಲ ಸ್ಮಾರ್ತ ಮಾರ್ಗ ಪ್ರಸರ, ಪಸರಿಸಿದಲ ಸ್ಮಾರ್ತ ಮಾರ್ಗ ಪ್ರಸರ. ಕೊಂದಡೆ ಪಾಪ ಪಾವನ ಬೆಸಗೆ ಪುಣ್ಯವೆನಿಪ್ಪ ವಿವರಕ್ಕೇನು ನೆಲೆ ಎಲ್ಲ. ಮುರಾರಿ, ಸ್ಮೃತಿ ಶ್ರುತಿಗಳು ಸಾರುತ್ತವೆ ಅಲ್ಲವೇ ಹಿಂಸೆಯು ಪಾಪಕರ. ಪುಣ್ಯ ಕಾರ್ಯ ಮಾಡಿದರೆ ಪುಣ್ಯ, ಪಾಪ ಮಾಡುವವನು ಶಿಕ್ಷೆ ಅನುಭವಿಸುತ್ತಾನೆ. ಪುಣ್ಯ ಕಾರ್ಯ ಮಾಡಿದವನು ಸುಖ ಅನುಭವಿಸುತ್ತಾನೆ. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಒಳ್ಳೆಯ ಫಲವಾಗಲಿ ಕೆಟ್ಟ ಫಲವಾಗಲಿ ಆ ಕೆಲಸ ಮಾಡಿದವನೇ ಫಲವನ್ನೂ ಅನುಭವಿಸಲೇಬೇಕು ಎಂದು ಹೇಳಿದೆಯಲ್ಲ, ಇದಕ್ಕೆ ಏನೆನ್ನುವೆ ಕೃಷ್ಣ ಎಂದು ಅರ್ಜುನ ಕೇಳಿದ. ಸುಕೃತ ದುಷ್ಕೃತ ಎಂಬ ಭಾವನೆಯೇ ಜೀವರಿಗೆ ಬಾಧಕವಾದದ್ದು. ಈ ಅಹಂಕೃತಿ ನಾನು ಮಾಡಿದೆ ಎಂಬ ಭಾವನೆಯು ವಿಕಳತೆಗೆ ಕೊರತೆಗೆ ಬೀಜ. ಸುಕೃತ ದುಷ್ಕೃತವೆಂಬವೇ ಬಾಧಕವು ಜೀವರಿಗೆ. ಸುಕೃತ ದುಷ್ಕೃತವೆಂಬವೇ ಬಾಧಕವು ಜೀವರಿಗೆ. ಈ ಅಹಂಕೃತಿ ವಿಕಳತೆಗೆ ತಾ ಬೀಜ, ಜನ್ಮದ ಚುಟ್ಟು ಮುರಿಗಳಿಗೆ. ಸಕಲ ಕರ್ತೃತ್ವಾದಿ ಭೋಕ್ತೃತ್ವ ಕವಿದಾತ್ಮಂಗಿಲ್ಲ. ಸಕಲ ಕರ್ತೃತ್ವಾದಿ ಭೋಕ್ತೃತ್ವ ಕವಿದಾತ್ಮಂಗಿಲ್ಲ. ಪಿತ್ತಾಧಿಕನು ತಿರುಗುತ್ತ ಲೋಕ ತಿರುಗುವುದೆಂಬ ತೆರನಂತೆ. ಪಿತ್ತಾಧಿಕನು ತಿರುಗುತ್ತ ಲೋಕ ತಿರುಗುವುದೆಂಬ ತೆರನಂತೆ. ಅರ್ಜುನ, ಎಲ್ಲ ವಿಧದ ಕರ್ತೃತ್ವ ಭೋಕ್ತೃತ್ವಗಳು ಆತ್ಮನಿಗೆ ಇಲ್ಲ. ಪಿತ್ತ ಕೆರಳಿದವನು ಪ್ರಪಂಚವು ಸುತ್ತುತ್ತಿದೆ ಎಂದು ಹೇಳುವಂತೆ ಆಗುತ್ತದೆ ಆತ್ಮವು ಎಲ್ಲವನ್ನೂ ಮಾಡುತ್ತಿದೆ ಎಂದರೆ. ಪಾರ್ಥ, ಚರಾಚರಗಳಿಂದ ಕೂಡಿದ ಈ ಇಡೀ ಜಗತ್ತು ನನ್ನ ನೇಮದಿಂದಲೇ ನಡೆಯುತ್ತದೆ, ನನ್ನ ನೇಮದಿಂದಲೇ ಮರೆಯಾಗುತ್ತದೆ ಪಾರ್ಥ. ಮರುಳೆ ಫಲುಗುಣ ಕೇಳು,
ಸಚರಾಚರವೆನಿಪ ಜಗವು ಎನ್ನ ಲೀಲಾಚರಿತದಲ್ಲಿ ತೋರುವುದು ಹರವುದು ನನ್ನನೇ ಬದಲಿ ನಿರುತನೀ ಕೇಳುವರೇ ತಿರಿಯಂಗರಸುರಾದಿಗಳೆಂಬ ಸಚರಾಚರವಿದು ಆನಲ್ಲದೆ ವಿಚಾರಿಸಲನ್ಯವಿಲ್ಲ ತಿರಿಯಂಗರಸುರಾದಿಗಳೆಂಬ ಸಚರಾಚರವಿದು ಆನಲ್ಲದೆ ವಿಚಾರಿಸಲನ್ಯವಿಲ್ಲೆಂದ ನಿಜಕ್ಕೂ ನಿನಗೆ ಹೇಳಬೇಕು ಎನ್ನುವುದಾದರೆ, ಸತ್ಯ ಸಂಗತಿಯನ್ನು ನೀ ಕೇಳಬೇಕು ಎನಿಸಿದರೆ ಹೇಳುತ್ತೇನೆ. ತಿರ್ಯಕ್ ನರ ಸುರ ಇವರೇ ಮೊದಲಾದ ಚರಾಚರವೆಲ್ಲ ನಾನೇ ಪಾರ್ಥ. ನಾ ಹೊರತು ಬೇರೊಂದಿಲ್ಲ ಫಲುಗುಣ. ಇಡೀ ಜಗತ್ತಿನಲ್ಲಿ ಇರುವವನು ನಾನೇ. ನನ್ನಲ್ಲಿಯೇ ಜಗತ್ತು ಇಡೀ ನೆಲೆಸಿದೆ. ಜಗದೊಳಾನೆ ಚರಿಸುವೆನು, ಜಗದೊಳಾನೆ ಚರಿಸುವೆನು. ತಜ್ಜಗವಿದೆಲ್ಲವು ನನ್ನ ಮಾಯೆಯೊಳೊಗೆದು ತೋರಿಸಿ ಸುಳಿಸೆ ಸುಳಿವುದು ಹಿಡಿಯಲಡಗುವುದು. ಮಗುತನದೊಳು ಕೂಡಿ ಮೆರೆವುದು, ಮಗುಭೂತನದೊಳು ಕೂಡಿ ಮೆರೆವುದು. ಜಗವಲ್ಲದೆ ನಿಜವ ಬೆರೆಸುವ ವಿಗಡರಿಗೆ ಪರತತ್ವ ಚಿನುಮಯ ರೂಪು ತಾನು. ನಿಜವ ಬೆರೆಸುವ ವಿಗಡರಿಗೆ ಪರತತ್ವ ಚಿನುಮಯ ರೂಪ ತಾನೆಂದ. ನಾ ಹೊರತು ಬೇರೊಂದಿಲ್ಲ ಅರ್ಜುನ. ಜಗತ್ತಿನಾದ್ಯಂತ ಚರಿಸುವವನು ನಾನೇ. ಈ ಜಗತ್ತು ನನ್ನ ಮಾಯೆಯಿಂದಲೇ ಹುಟ್ಟುತ್ತದೆ. ಸುಳಿಸಿದರೆ ಸುಳಿಯುತ್ತದೆ, ಹಿಡಿದರೆ ನಿಲ್ಲುತ್ತದೆ. ಮಗುಹುತನದಲ್ಲಿ ಇದುವೇ ಸರ್ವಸ್ವ ಎಂದು ಕುಣಿದರೆ ಜಗತ್ತೂ ಕುಣಿಯುತ್ತದೆ. ಹಾಗಲ್ಲದೆ ಅರಿವು ಮೂಡಿ ಸತ್ಯದ ವಾಸ್ತವಾಂಶದ ಅರಿವು ಮೂಡಿರುವವರಿಗೆ, ಅಂಥ ಧೀರರಿಗೆ ಪರತತ್ವ ಚಿನ್ಮಯ ರೂಪವೇ ನಾನು. ಬೀಸಿದರೆ, ಬಲೆಯನ್ನ ಬೀಸಿದರೆ ಮಾಯಾಪಾಶದಲ್ಲಿ ಬೀಳುತ್ತಾರೆ ಅರ್ಜುನ. ಅರ್ಜುನ, ನಾನು ಮಾಯಾಪಾಶವನ್ನು ಬೀಸಿದರೆ ಅದರಲ್ಲಿ ಅಹಂಕಾರಿಗಳು ಸಿಕ್ಕಿಕೊಂಡು ಭ್ರಮೆಯಿಂದ ಆಯಾ ದೇಶಕಾಲ ಕ್ರಿಯೆಗಳಲ್ಲಿ ತೊಳಲಾಡುತ್ತಾರೆ, ಬೇಸರಗೊಳ್ಳುತ್ತಾರೆ. ಅದಿರಲಿ, ಬೀಸಿದರೆ ಸಿಲುಕುವರು ಮಾಯಾಪಾಶದೊಳಹಂಕಾರಿಗಳು. ಬೀಸಿದರೆ ಸಿಲುಕುವರು ಮಾಯಾಪಾಶದೊಳಹಂಕಾರಿಗಳು. ತದ್ದೇಶ ಕಾಲ ಕ್ರಿಯೆಗಳಲ್ಲಿ ನಿರ್ವಾಹವನು ಬೆದಕಿ ಬೇಸರುವರು. ಅಂತಿರಲಿ ಮಾಯಾವೈಸಿಕದ ಸಮೋಹನದ ಕಾಳಾಸವರಿಬವರು ಎನ್ನರಿವರು. ಮಾಯಾವೈಸಿಕದ ಸಮೋಹನದ ಕಾಳಾಸವರಿಬವರು ಎನ್ನರಿವರು. ಪಾರ್ಥ ಕೇಳೆಂದ. ಆದರೆ ಸಂಮೋಹನಗೊಳಿಸುವಂತಹ ಈ ಸೋಗಿನ ಮಾಯೆಯನ್ನು ಅರಿತವರು, ಜ್ಞಾನಿಗಳು ನನ್ನನ್ನು ಅರಿತುಕೊಳ್ಳುತ್ತಾರೆ ಪಾರ್ಥ. ಅರ್ಜುನ ಕೇಳು. ಏಕನಾತ್ಮನ್ ಅನಂತನ ಚಲನ ಶೋಕನ ದ್ವಯನ ಮಲನ ಭವನ ಲೋಕ ನಿಸ್ಪೃಹನು ಅಮಿದನ ಕ್ರಿಯನ ಕದನ ಭ್ರಮನು. ಲೋಕಗತಿ ಮಾಯಾ ವಿಲಾಸ ವಿವೇಕಿಗಳಿಗಿದು ಬಯಲು ಫಲುಗುಣ.
ಸಾಕು ಗರುವವ ಬೀಳು ಕೊಡು ಸೆಳೆ ಶರವ ಹಿಡಿಧನುವಾ. ಅರ್ಜುನ, ಆತ್ಮ ಒಂದೇ, ಅದುವೇ ಅನಂತ, ಅಂತ್ಯವಿಲ್ಲದ್ದು, ಅಚಲ, ಚಲಿಸದೆ ಸ್ಥಿರವಾಗಿ ಇರುವಂಥದ್ದು. ಅಶೋಕ, ಸುಖ ದುಃಖ ದ್ವಂದ್ವಗಳಿಂದ ಅತೀತವಾದದ್ದು. ಅದ್ವಯ, ಎರಡಿಲ್ಲದ್ದು, ಒಂದೇ. ಅಮಲ, ಪರಿಶುದ್ಧವಾದದ್ದು. ಅಭವ, ಜನ್ಮ ಮರಣಗಳು ಇಲ್ಲದ್ದು. ಅಲೋಕ, ನಿಸ್ಪೃಹ, ಅಮಿತ, ಅಳತೆಗೆ ಸಿಗದವನು. ಅಕ್ರಿಯ, ಅಹತ, ಅಭ್ರಮ. ಪಾರ್ಥ, ಲೋಕಗತಿಯನ್ನು ತಿಳಿದ ಮಾಯಾವಿಲಾಸ ವಿವೇಕಿಗಳಿಗೆ ಇದು ಸುಸ್ಪಷ್ಟವಪ್ಪ. ಸಾಕು, ಇನ್ನು ಮೋಹವನ್ನ ಕಳೆ, ಬಾಣವನ್ನ ಬತ್ತಳಿಕೆಯಿಂದ ತೆಗೆ, ಶರವನ್ನ ತೆಗೆದು ಹೂಡು. ತೆಗೆ ಪಾರ್ಥ, ತೆಗೆ. ಈ ಪರಮತತ್ವ ರಹಸ್ಯವನ್ನ ಪಾರ್ಥ ಏಕಾಗ್ರಚಿತ್ತನಾಗಿ ಕೇಳಿ ಕ್ಷಣ ಬಿಟ್ಟು, ಕೃಷ್ಣ, ಅಯ್ಯೋ ಜಡ ಇವನು, ಶುದ್ಧ ಗೊಡ್ಡು, ಎಷ್ಟು ಪರಿಯಲಿ ಹೇಳಿದರೂ ಕೇಳುತ್ತಿಲ್ಲ, ಮನಸ್ಸಿನ ವಿಕಾರದಿಂದ ಮುಕ್ತನಾಗಿಲ್ಲ ಎಂದು ನನ್ನ ಮೇಲೆ ಬೇಸರ ತಳೆದು ಸಿಟ್ಟಾಗಬೇಡ. ನಿನ್ನೊಂದಿಗೆ ಸ್ನೇಹದ ಸಲಿಗೆಯಿಂದ ಮಾತನಾಡುತ್ತಿದ್ದೇನೆ. ಕೃಷ್ಣ ಮುರಹರ, ನಿನ್ನಲ್ಲಿ ಒಂದೇ ಒಂದು ಪ್ರಾರ್ಥನೆ. ಜಡನಲಾನರನು ಏಸತಿಳುಕಲು ಬಿಡ ವಿಕಾರವನು ಎಂದು ಖಾತಿಯ ಮಾಡಲಾಗದು. ಜಡನಲಾನರನು ಏಸತಿಳುಕಲು ಬಿಡ ವಿಕಾರವನೆಂದು ಖಾದಿಯ ಹಿಡಿಯಲಾಗದು. ಸಲುಗೆ ಗಂಜಿಕೆ ಏಕೆ ಭಿನ್ನಹವೋ. ಚರಾಚರ ಜಗತ್ತು ಗೋವಿಂದ ನಿನ್ನಲ್ಲಿ ಅಡಗಿದೆ ಅಲ್ಲವೇ? ಹೆಚ್ಚು ಹೇಳಲು ನಾನು ಅಸಮರ್ಥ ಕೃಷ್ಣ. ನಿನ್ನ ಭವ್ಯ ರೂಪವನ್ನ ಕೃಪೆ ಮಾಡಿ ತೋರಿಸುತ್ತೀಯ ಕೃಷ್ಣ. ಕೃಪೆ ಮಾಡು, ಕೃಪೆ ಮಾಡು. ಬಿಡು ಜಗೌಹಾನಿಕ ನಿಮ್ಮಡಿಯೊಡಲೊಳಗಣಿದ ವಿಹೌಗಡ. ಜಗೌಹಾನಿಕ ನಿಮ್ಮಡಿಯೊಡಲೊಳಗಣಿದ ವಿಹವುಗಡ. ಮಿಗೆ ನುಡಿಯಲಂ ಮೆನು ತತ್ಸ್ವರೂಪವ ತೋರಬೇಕು. ತತ್ಸ್ವರೂಪವ ತೋರಬೇಕೆಂದ. ಮುರಾರಿ, ಜನಾರ್ದನ, ಈ ದಿವಿಜರು, ದೇವತೆಗಳು, ಈ ಸೂರ್ಯಚಂದ್ರರು, ಈ ನಕ್ಷತ್ರ ಗ್ರಹಮಂಡಲ, ಈ ಗಗನ, ಈ ಭೂಮಿ, ಈ ವಾಯು, ಈ ನೀರು, ಈ ಅಗ್ನಿ, ಈ ಧನುಜರು, ಮನುಜರು, ಈ ನೀನು ಆದಿಯಾಗಿ ಈ ದಿವಿಜರು, ಈ ಚಂದ್ರ ಸೂರ್ಯರು, ಈ ದಿಶಾವಳಿ, ಈ ಗಗನವು, ಈ ಮೇದಿನಿ ತಳವು, ಈ ಸಮೀರಣನು, ಈ ಜಲಾನದರು, ಈ ಧನುಜರೀ ಮನುಜರೀ ನೀನಾದಿಯಾಗಿ ಹರಹು. ನಿನ್ನ ವಿನೋದ ರೂಪಿನ ನಿರುಗೆಯನು ನೀ ತೋರಬೇಕು. ನಿನ್ನ ವಿನೋದ ರೂಪಿನ ನಿರುಗೆಯನು ನೀ ತೋರಬೇಕೆಂದ. ಈ ಎಲ್ಲ ಇರುವ ನಿನ್ನ ಭವ್ಯ ರೂಪವನ್ನ ತೋರಿಸಿ ಕೃಪೆ ಮಾಡು ಕೃಷ್ಣ. ತೋರಿಸು, ಕೃಪೆ ಮಾಡು. ಹರೆದು ಮೋಹಿಸುವ
ಈ ಚರಾಚರ ನೆರೆದು ನಿಮ್ಮಯ ರೋಮಕೂಪದ ಹೊರೆಯೊಳಗೆ ಹೊಳೆದಾಡುತ್ತಿಹುದೆಂಬ ಅಗ್ಗಳಿಗೆಗಳಿಗೆ ಹುರುಳೆನಿಪ ಹೇರಾಳದಂಗದ ಸಿರಿಯ ತೋರೈ ಕೃಷ್ಣ ಹುರುಳೆನಿಪ ಹೇರಾಳದಂಗದ ಸಿರಿಯ ತೋರೈ ಕೃಷ್ಣ ನಿರ್ಮಲ ಪರಮ ತತ್ವವನೊಲ್ಲೇ ನಿರ್ಮಲ ಪರಮ ತತ್ವವನೊಲ್ಲೇ ನಿಮ್ಮಯ ಭಕ್ತಿ ಸಾಕೆಂದ ಕೃಷ್ಣ, ಹಬ್ಬಿ ಹರಡಿ ಹೊಳೆದು ಮೋಹಿಸುವ ಈ ಚರಾಚರ ವಸ್ತುಗಳು ತುಂಬಿ ನಿಮ್ಮಯ ರೋಮ ರೋಮ ಕೂಪಗಳಲ್ಲಿ ಹೊಳೆದಾಡುತ್ತಿವೆ ಎಂಬ ಶ್ರೇಷ್ಠತೆಯ ಸಾಮರ್ಥ್ಯದ ವೈಶಿಷ್ಟ್ಯವನ್ನು ತೋರಿಸು. ನಿರ್ಮಲವಾದ ಪರಮತತ್ವವನ್ನು ಒಲ್ಲೆ ನಾನು. ನಿನ್ನ ಮೇಲಿನ ಭಕ್ತಿ ಸಾಕು ನನಗೆ ಕೃಷ್ಣ, ಸಾಕು. ನಿನ್ನ ದಾಸ ನಾನು. ನಿನ್ನ ದಿವ್ಯವಾದ ಭವ್ಯವಾದ ಮಂಗಳ ಶ್ರೀಮೂರ್ತಿಯ